ಈಗಾಗಲೇ ಇದು 3 ಹಂತದಲ್ಲಿರುವಂತಹ ಯೋಜನೆ. 1ನೇ ಹಂತ ಮುಗಿದಿದೆ, 2ನೇ ಹಂತನೂ ಮುಗಿದಿದೆ, ಈಗ ಉಳಿದದ್ದು 3ನೇ ಹಂತ ಅನ್ನುವಂತ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ನಾವು ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಬಹಳಷ್ಟು ಮಾತನಾಡ್ತೇವೆ. ಆದ್ರೆ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 2 ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ನವರು ನಂಬರ್ 1 ನಂಬರ್ 2 ಇಬ್ರು ಅವಾರ್ಡ್ ಮಾಡಿದ್ದಾರೆ 2 ಸಮಿತಿಗಳ. ನಮಗೆ ಎಷ್ಟಂದ್ರ ಮೊದಲು 173 TMC ಕೊಟ್ಟಿದ್ದಾರೆ ನಮಗೆ, ಈಗ 130 TMC ಕೊಟ್ಟಾರ. 173 TMC 2ನೇ ಹಂತನಾಗ ಮುಗೀತಿ. ಈಗ 130 TMC 3ನೇ ಹಂತಕ್ಕೆ ಇವತ್ತು ನಮಗೆ ಅಲೋಕೇಶನ್ ಆಗಿದೆ. ಈ 3ನೇ ಹಂತ ಪೂರ್ತಿ ಆದ್ರೆ 130 TMC ನೀರನ್ನು ಬಳಕೆ ಮಾಡಿ 7 ಜಿಲ್ಲೆಗಳು ಕಲಬುರಗಿ, ಯಾದಗಿರ್, ರಾಯಚೂರು, ಕೊಪ್ಪಳ, ವಿಜಯಪುರ, ಬಾಗಲಕೋಟ್, ಗದಗ ಹೀಗೆ 7 ಜಿಲ್ಲೆಯ ಅಂದಾಜು 15 ಲಕ್ಷ ಎಕರೆ ನೀರಾವರಿ ಆಗುವಂತ ಬೃಹತ್ ಯೋಜನೆ. ಒಟ್ಟಾರೆ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ನಮಗೆ ಎಷ್ಟು ಪ್ರದೇಶ ನೀರಾವರಿಗೆ ಒಳಪಡ್ತಿದೆ ಅಂದ್ರೆ ಉತ್ತರ ಕರ್ನಾಟಕದ ಒಟ್ಟು ಪ್ರದೇಶ ಎಷ್ಟು ಒಳಪಡ್ತಿದೆ ಅಂದ್ರೆ 1-2 ಹಂತದಲ್ಲಿ 15,47,500 ಎಕರೆ ಆದರೆ ಇವತ್ತು 3ನೇ ಹಂತದಲ್ಲಿ 14,85,113. ಒಟ್ಟಾರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಉತ್ತರ ಕರ್ನಾಟಕದ ಕೃಷ್ಣ ಜನತೆ ಪರವಾಗಿರುವಂತ ಈ ಯೋಜನೆ ಪೂರ್ತಿ ಆದಾಗ 30,32,613 ಎಕರೆ ನೀರಾವರಿ ಆಗ್ತದೆ. 30,32,613 ಎಕರೆ ನೀರಾವರಿಯಾಗಿ ಉತ್ತರ ಕರ್ನಾಟಕದ ಭವಿಷ್ಯತ್ತೇ ಬದಲಾವಣೆ ಆಗ್ತಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರೆ ಇವತ್ತು 60 ವರ್ಷ ಆದ್ರೂ ಕೂಡ ಇದು ಕುಂಟ್ಕೋತಾ ಹೋಗ್ತದೆ. ಅನೇಕರು ಬಂದಿದ್ದಾರೆ, ನಾನು ಆ ಪಕ್ಷ ಈ ಪಕ್ಷ ಅಂತೇಳಿ. ನಾನು ಯಾವಾಗ್ಲೂ ಪಕ್ಷಾತೀತ ಮನುಷ್ಯ, ಜಾತ್ಯತೀತ ಮನುಷ್ಯ. ಇದ್ದದನ್ನ ಇದ್ದಂಗೆ ನೇರವಾಗಿ ಹೇಳುವಂತ ಸ್ವಭಾವ. ಇದ್ದದನ್ನ ಇದ್ದಂಗೆ ಹೇಳಿ ಈ ಕೃಷ್ಣಗೆ ಬೆನ್ನತ್ತಿ ಸದನದಿಂದ ಹೊರಗೆ ಬರುವಂತ ಪ್ರಸಂಗ ಕೂಡ ಬಂದದ್ದನ್ನ ನಾನು ಇಲ್ಲಿ ನೆನಪಿಸ್ಕೋತೀನಿ. ಅದು ಬಹಳ ಖುಷಿ ಕೊಡುವಂತ ಸಂಗತಿ ಅಂತನೂ ಕೂಡ ನಾನು ನಿಮ್ಗೆ ಹೇಳಕ್ ಬಯಸ್ತಾ ಇದ್ದೇನೆ. ಉತ್ತರ ಕರ್ನಾಟಕ ನಾವೆಲ್ಲರೂ ಕೃಷ್ಣೆ ಮಕ್ಕಳು, ನಮ್ಮ ಜೀವನಾಡಿ ಕೃಷ್ಣೆಗೆ ಅನ್ಯಾಯ ಆದ್ರೆ ಉತ್ತರ ಕರ್ನಾಟಕ ಭಿಕ್ಷುಕರ ನಾಡು ಆಗ್ತಿದೆ ಅಂತ ಹೇಳಿ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ನಮಗೆ ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ 1-2 ಮುಖಾಂತರ ನಮಗೆ ಅಲೋಕೇಶನ್ ಆದಂತ ನೀರು 904 TMC. 904 ಕಾವೇರಿಯಲ್ಲಿ ಅಲ್ಲಿ ಮಂಜೂರಾದಂತ ನೀರಿನ ಕ್ವಾಂಟಮ್ ಏನಿದೆ ಅಂದ್ರೆ 270 TMC. ಅವ್ರದ್ದು 270 TMC, ನಮ್ಮದು 904 TMC. ಎಷ್ಟು ಪಟ್ಟ ತಂಕಿ ಮಗ್ಗಿ ಗುರ್ತಿದ್ದವ್ರು ಲೆಕ್ಕ ಮಾಡ್ರಪ್ಪ. 3 ಪಟ್ ಮ್ಯಾಗಂತೂ ಆಯ್ತಲ್ಲ, ಬರ್ತಿರಿಲ್ಲ. ಇಷ್ಟು ಬೃಹತ್ ನೀರಾವರಿ ಯೋಜನೆ ಬಹುತರ ಭಾರತ ದೇಶದಲ್ಲಿ ಯಾವ್ದಾದ್ರು ಇದೆ ಅಂದ್ರೆ ಇದು ಕೃಷ್ಣಾ ಮೇಲ್ದಂಡೆ ಯೋಜನೆ ಬೃಹತ್ ನೀರಾವರಿ ಯೋಜನೆ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. 2024 ಈಗ ಇದು 75,000 ಕೋಟಿ ಅಂತಾರ. ನನಗೆ ಅನ್ಸಿದ ಮಟ್ಟಿಗೆ ಇದು ಸಮೀಪ 1 ಲಕ್ಷ ಕೋಟಿ ಯೋಜನೆ ಆಗಿದೆ. ಹಿಂಗ ಮುಂದೆ ಹೋದ್ರೆ ಇದು ಎಷ್ಟು ಲಕ್ಷ ಕೋಟಿ ಆಕತ್ತ ಅನ್ನೋದು ನೀವು ಎಲ್ಲ ಮ್ಯಾಥಮೆಟಿಕ್ಸ್ ಎಕ್ಸ್ಪರ್ಟ್ ಹೇಳ್ಬೇಕು ನನಗೆ. ಹಿಂಗ ಮುಂದುವಾದ್ರೆ ನೋಡ್ರಿ, 17,000 ಕೋಟಿ 2012 ಆಗಿದ್ದದ್ದು ಇವತ್ತು 2024 12 ವರ್ಷನಾಗ ಇವತ್ತು 1 ಲಕ್ಷ ಕೋಟಿ ಸಮೀಪ ಬಂದಿದೆ. ಅಂದ್ಮೇಲೆ ನಾವು ಈ ಯೋಜನೆಯನ್ನು ನಾವು ಎಷ್ಟು ತ್ವರಿತಗತಿಯಿಂದ ಕೈಗೆತ್ಕೊಳ್ತೇವೆ, ಯೋಜನೆಯನ್ನು ಬೇಗನೆ ಪೂರ್ತಿ ಮಾಡಿದ್ರ ಇವತ್ತು ಉತ್ತರ ಕರ್ನಾಟಕ ಜನತೆ ಒಂದು ದೊಡ್ಡ ನ್ಯಾಯ ಒದಗಿಸಿದಂಗ. ನಮ್ GS ನ್ಯಾಮಗೌಡ್ರು ಹೇಳಿದ್ರು, ಉತ್ತರ ಕರ್ನಾಟಕದ ಜನ ಹೆಂಗದಾರ ಅಂದ್ರ ದಡ್ಡೆತ್ತಿದ್ದಂಗ ಅಂತ. ಅವ್ರ ಭಾಷೆದಾಗ ಹೇಳ್ತೇನೆ ನಾನು. ಅಂದ್ರ ದಡ್ಡೆತ್ತು ಬೆದರುದಿಲ್ಲ, ಬೆದರಿದ್ರೆ ಯಾರಿಗೆ ಹಸುಗೊಳ್ಳುದಿಲ್ಲ. ಹೌದಲ್ರಿ? ಅಷ್ಟು ನಮ್ಮ ಜನ ಶಾಂತ ಅದಾರ, ನಮ್ಮ ಸಹನೆ ಇದೆ, ತಾಳ್ಮೆ ಇದೆ. ನಮ್ಮ ಸಹನೆ ಕಟ್ಟಿ ಹೊಡಿತ ಅಂದ್ರ ಬಹುತರವಾಗಿ ಏನಾಕತ್ತ ಅನ್ನೋದು ನಿರೀಕ್ಷಣೆಗೆ ಮೀರಿ ಘಟನೆಗಳು ಜರುಗಬಹುದು. ಅದಕ್ಕೆ ಸರ್ಕಾರಕ್ಕೆ, ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷದ ಸರ್ಕಾರ ಇರಲಿ, ಈಗಾಗಲೇ ಅವರೇ ಹೇಳಿದ್ರು GS ನ್ಯಾಮಗೌಡ್ರು, ಹಿಂದಿನ ಸರ್ಕಾರದಾಗ 519.6 ಮೀಟರ್ನಿಂದ 524.256 ಮೀಟರ್ ವರೆಗೆ
ಏನು ಭೂಮಿ ಮುಳುಗ್ತೈತಿ, ಆಲ್ಮಟ್ಟಿ ಜಲಾಶಯದ ಹಿನ್ನೀರಿನಲ್ಲಿ ಏನ್ ಮುಳುಗ್ತೈತಿ, ಮನೆಗಳೇ ಇರ್ಲಿ ಭೂಮಿನೇ ಇರ್ಲಿ ಏಕಕಾಲಕ್ಕೆ ಸ್ವಾಧೀನ ಪಡಿಸ್ಕೋಬೇಕು. ಇದೇನಾಗೈತೆ ಅಂದ್ರ ಒಬ್ಬ ಮನುಷ್ಯನ ಮೊದಲು ಕಾಲ್ ಕಡಿಯುದು, ಆಮೇಲೆ ಕೈ ಕಡಿಯುದು, ಆಮೇಲೆ ರುಂಡ ಕಡ್ದಂಗಿದೆ. 522 ಹಿಂದಿನ ಸರ್ಕಾರದವ್ರು ಮಾಡಿದ್ರು, ಅದನ್ನೇ ಇವ್ರು ಮುಂದುವರ್ಸ್ಕೊಂಡು ಹೊಟ್ಟಿದ್ದಾರೆ. ಎಷ್ಟು ನ್ಯಾಯ ಇದು? ಇಲ್ಲಿವರೆಗೆ ನಿಮ್ಗೊಂದು ಆಶ್ಚರ್ಯದ ಸಂಗತಿ ಹೇಳ್ತ ನಾನು, 2013ರಿಂದ ನಮ್ಮ ಪಕ್ಷನು ಬಂದಿದೆ, ಸಮ್ಮಿಶ್ರ ಸರ್ಕಾರನು ಬಂದಿದೆ, ಭಾರತೀಯ ಜನತಾ ಪಕ್ಷದವನು ಬಂದಿದೆ, ಮತ್ತೆ ನಮ್ಮ ಸರ್ಕಾರ ಬಂದಿದೆ. 2013ರಿಂದ 2024ವರೆಗೆ ನಾವು ಒಟ್ಟ ಎಷ್ಟು ಖರ್ಚು ಮಾಡಿದೀವಿ ಅಂದ್ರೆ ಅಂದಾಜ್ 16,000 ಕೋಟಿ ಖರ್ಚು ಮಾಡಿದ್ವಿ. ಇದೇಗ ನಾ ಏನ್ ಹೇಳಿದೆ, ಇದು 75,000 ಕೋಟಿ ಅಲ್ಪ, ಇದು 1 ಲಕ್ಷ ಕೋಟಿ ಅನ್ನಿ. ಆದ್ರೆ ವರ್ಷಕ್ಕೆ ಎಷ್ಟು ಬಿತ್ತಂದ್ರೆ 1300 ಕೋಟಿ ಬೀಳ್ತೈತಿ, ಅಂದಾಜ್ 1,000 ಕೋಟಿ ಅಲ್ಲ. ಈಗ 15,000 ಚಿಲ್ಲರೆ, ನಾ 16,000 ಕೋಟಿ ಇಡ್ತೀನಿ. 12 ವರ್ಷಗಳ ಅವಧಿಯಲ್ಲಿ ಎಲ್ಲಾ ಸರ್ಕಾರಗಳು ಉತ್ತರ ಕರ್ನಾಟಕದ ಬಗ್ಗೆ ಎಷ್ಟು ಗೌರವ ಇದೆ, ಅಭಿಮಾನ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ, ಕಾಳಜಿ ಇದೆ, ಕಕಲಾತಿ ಇದೆ ಅನ್ನೋದನ್ನ ನಿಮ್ಮ ಅವಗಾಹನೆಗೆ ಬಿಡ್ತೇನೆ. ನನ್ನ ಬಾಯಿಲಿಂದ ಹೇಳಕ್ ಹೋಗುದಿಲ್ಲ. ವರ್ಷ 1300 ವರ್ಷ 1,000 ಕೋಟಿ ಹಂಗ ಖರ್ಚು ಮಾಡಿದ್ರ ಇದು 1 ಲಕ್ಷ ಕೋಟಿ ಎಂದು ಮುಗಿತೈತಿ. ನೀವ ಹೇಳ್ರಿ ಎಂದು ಮುಗಿತೈತ್ರಿ? 100 ವರ್ಷ. ಇದ ಬೆಲೆ ಹಿಂಗ ಇರುವುದಿಲ್ರಿ. ಪುನರ್ವಸತಿ ಕೇಂದ್ರದ ಪರಿಸ್ಥಿತಿ ಅಂತೂ ಚಿಂತಾದೇನಕ್ಕೆ ಯಾವ ಮೂಲಭೂತ ಸೌಲಭ್ಯಗಳು ಇಲ್ಲ. ಮೂಲಭೂತ ಸೌಲಭ್ಯಗಳಿಂದಲೂ ಕೂಡ ನಾವು ವಂಚಿತ ಅದಾವೆ. ಅದಕ್ಕೆ ಹಿಂದಿನ ಮುಖ್ಯಮಂತ್ರಿಗಳು ಅಂದು ಪ್ರತಿಪಕ್ಷದ ನಾಯಕರಿದ್ದಂತ ಸಂದರ್ಭದಲ್ಲಿ ವಿಜಯಪುರದಲ್ಲಿ ಕೃಷ್ಣ ಸಮಾವೇಶವನ್ನು ಏರ್ಪಡಿಸಿದ್ರು. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ವರ್ಷಕ್ಕೆ ಈಗಾಗಲೇ ಹೇಳಿದಂಗೆ 40,000 ಕೋಟಿ ಪ್ರತಿ ವರ್ಷ. 5 ವರ್ಷದಲ್ಲಿ ಮುಖ್ಯಮಂತ್ರಿಗಳ ಹೇಳಿಕೆ ಪ್ರಕಾರ ಎಷ್ಟಾಗತ್ತ? ವರ್ಷ 40,000, 5 ವರ್ಷದಲ್ಲಿ 2 ಲಕ್ಷ ಕೋಟಿಗೆ ನಾವು ಒಂದಿಲ್ಲ. ಅವರು ಎಲ್ಲ ಯೋಜನೆಗಳನ್ನು ಕರ್ನಾಟಕ ರಾಜ್ಯದ ಮಹದಾಯಿ ಯೋಜನೆ ಇರ್ಬೋದು, ನವಲಿ ಇರ್ಬೋದು, ಮೇಕೆದಾಟು ಇರ್ಬೋದು, ಎತ್ತಿನ ಹೊಳೆ ಇರ್ಬೋದು, ಕೃಷ್ಣಾ ಮೇಲ್ದಂಡೆ ಯೋಜನೆ ಇರ್ಬೋದು, 2 ಲಕ್ಷ ಕೋಟಿಯಲ್ಲಿ ಎಲ್ಲ ಯೋಜನೆಗಳನ್ನು ಮುಗಿಸ್ಕೊಡ್ತೇವೆ ಅಂತ ಹೇಳಿದ್ರು. ನಮಗೆ ವರ್ಷಕ್ಕೆ 40,000 ಕೋಟಿ 2 ಬಜೆಟ್ನಾಗ ನಾನು ನೋಡಿನಿ. ನಾನು ಪ್ಲಾನಿಂಗ್ ಮಿನಿಸ್ಟರ್ ಇದ್ದ, ಬಜೆಟ್ ಬಗ್ಗೆ ಬಹಳ ತೀವ್ರವಾದಂತ ಕುತೂಹಲದಿಂದ ನಾನು ನೋಡ್ತೀನಿ. ಆ 40,000 ಕೋಟಿ ಬಜೆಟ್ನಾಗ ಇಟ್ಟೇ ಇಲ್ಲ. ಮತ್ತೆ ಯಾವಾಗ ಮುಗಿಬೇಕ್ರಿ ಇದು? ಅಷ್ಟೇ ಅಲ್ಲ, ಅವತ್ತು ಅವ್ರು ಹೇಳಿದ್ರು 50,000 ಕೋಟಿ ರೂಪಾಯಿಯನ್ನು ನಾನು ಪುನರ್ವಸತಿ ಕೇಂದ್ರದ ಸಲುವಾಗಿ ಮೀಸಲಾಗಿರ್ತೀನಿ ಅಂತ ಹೇಳಿದ್ರು. ಅದರ ಜೊತೆಗೆ ನನಗೆ ಹೇಳಿದ್ರು, ನಾನು ವೇದಿಕೆ ಮೇಲೆ ಮೊದಲು ಮಾತನಾಡಿ ಕುಂತಿದ್ದೆ, SR ಪಾಟೀಲ್ ರೇ, ನಿಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 75,000 ಕೋಟಿ ರೂಪಾಯಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದು, ನಾನು ಮುಖ್ಯಮಂತ್ರಿ ಆದ್ರೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದು ನಮ್ಮ ಸರ್ಕಾರ ಆದ್ರೆ 75,000 ಕೋಟಿಯಷ್ಟು ಕೃಷ್ಣಾ ಮೇಲ್ದಂಡೆ ಯೋಜನೆ ಕೊಡ್ತೀನಿ ಮಿಸ್ಟರ್ ಪಾಟೀಲ್ ಅಂತ ನನಗೆ ಹೇಳಿದ್ರು. ನಾನು ನೆನಪಿಸ್ಕೊಳ್ತೇನೆ. ಇವತ್ತು ನೀವು ಬೇಕಾದ್ರೆ ಅದನ್ನ ನಿಮ್ ಕಡೆ ಕೊಡ್ತೇನೆ. ನೋಡಿ, ಸರ್ಕಾರದಾಗ ರೊಕ್ಕ ಐತೆ ಇಲ್ಲ ಅನ್ನೋದು ನಿಮ್ ಕೆಲ್ಸ ಅಲ್ಲ. ನೀವು ಭೂಮಿ ಕಳ್ಕೊತೀರಿ, ಮಣಿ ಕಳ್ಕೊತೀರಿ, ಪರಿಹಾರಧನ ಕೊಡ್ರಿ ಅನ್ನೋದು ಅಷ್ಟ. ಸರ್ಕಾರಕ್ಕೇನು ಪಂಚ ಗ್ಯಾರಂಟಿ ಕೊಡಕ ರೊಕ್ಕನೇ ಇಲ್ರಿ ಅಂತೀರ, ಅದೆಲ್ಲ ಈ ನೋಡ್ರಿ, ಕೊಡಬೇಕಂದ್ರ ಅಲ್ಲೇ ಸರ್ಕಾರದ ಪ್ರಾಪರ್ಟಿ ಅದಾವ ಬೆಂಗಳೂರಾಗ. ಈ ಟರ್ಫ್ ಕ್ಲಬ್ ಐತಿ, ಆಮೇಲೆ ಇನ್ನೊಂದು ಯಾವ್ದು ಆಟ್ರಿ ಅದು ರೇಸ್ ಕೋರ್ಸ್ ಮಾಡಿದ್ರೆ 5 ಲಕ್ಷ ಕೋಟಿ ಬರ್ತೈತಿ. ಗೋಲ್ಫ್ ಮಾಡಿದ್ರ 50 ಲಕ್ಷ ಕೋಟಿ ಬರ್ತೈತಿ. ಸರ್ಕಾರದ ಸಾಕಷ್ಟು ಆಸ್ತಿ ಅದಾವ. ಅದ್ರಾಗ ಒಂದು ಪ್ರಾಪರ್ಟಿ ತೆಗೆದ ನಮ್ಮ ಉತ್ತರ ಕರ್ನಾಟಕಕ್ಕೆ ಬರೇ 75,000 ಅಲ್ಲ, 1 ಲಕ್ಷ ಕೋಟಿ. ಇದ್ರ 100 ಪಟ್ಟು ಸರ್ಕಾರದ ಆಸ್ತಿ ಅದಾವ. ಇಟ್ಕೊಂಡು ಏನ್ ಮಾಡ್ತಾರ? ಒಂದ್ ತೆಗಿಯನ್ನು ಆ ರೊಕ್ಕ ಇಲ್ಲ ಉತ್ತರ ಕರ್ನಾಟಕದವ್ರಿಗೆ ಕೊಡ ಅಂತ ಈ ಯೋಜನೆ ಪೂರ್ತಿ ಆಗತ್ತೆ. ಈಗ ನೀವ್ ಹೇಳ್ತೀರ ರಾಷ್ಟ್ರೀಯ ಯೋಜನೆ, ನೀವು ರಾಷ್ಟ್ರೀಯ ಯೋಜನೆಯಾರ ಮಾಡ್ರಿ, ಅಂತಾರಾಷ್ಟ್ರೀಯ ಯೋಜನೆಯಾರ ಮಾಡ್ರಿ, ಬ್ಯಾಕ್ ಬಾರೋ ಆರ್ ಸ್ಟೀಲ್ ನಮ್ಮ ಯೋಜನೆ ಪೂರ್ತಿ ಮಾಡ್ರಿ ಅಂತ ನೀವು ಗಟ್ಟಿಯಾಗಿ ನಿಲ್ಬೇಕು. ನೀವು ಮಾರಿ ಆಸ್ತಿ, ಸರ್ಕಾರ ಆಸ್ತಿ, ಬೆಂಗಳೂರಾಗಿದ್ದು ಸರ್ಕಾರ ಆಸ್ತಿ ಮಾರಿ ನಮ್ಮ ಉತ್ತರ ಕರ್ನಾಟಕದ ಜನತೆ ಇಲ್ಲೇನು ಪರಿತಪಿಸ್ತಾ ಇದ್ದಾರೆ. ಈ ನಮ್ಮ ಜಮೀನಿಗೆ ಪರಿಹಾರಧನ ಬರ್ಬೇಕು, ಮಣಿಗೆ ಪರಿಹಾರಧನ ಬರ್ಬೇಕು, ಯೋಜನೆ ಪೂರ್ತಿ ಮಾಡ್ಬೇಕಂತ ಏನ್ ಹೇಳ್ತಾರ. ಆ ಒಂದು ಸಣ್ಣ ಆಸ್ತಿ ಮಾಡಿದ್ರೆ ನಿಮ್ಮ ಅದ್ರ 10 ಪಟ್ಟು ಅವ್ರಿಗೆ ರೊಕ್ಕ ಬರ್ತೈತಿ. ಅದಕ್ಕೆ ಹೇಳ್ರಿ, ದುಡ್ಡಿಲ್ಲ ಅಂದ್ರೆ ಅವನ ಹೇಳ್ರಿ ಅವ್ರಿಗೆ, ನಿಮ್ಮ ಆಸ್ತಿ ಮಾಡ್ರಿ, ಉತ್ತರ ಕರ್ನಾಟಕದ ಎಲ್ಲಾ ಯೋಜನೆಗಳನ್ನು ಪೂರ್ತಿ ಮಾಡಂತ ಹೇಳ್ರಿ. ನಮಸ್ಕಾರ.
ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.